ನಮಸ್ತೆ ಗೆಳೆಯರೇ, ಮೂವಿಂಗ್ ಎನ್ಸೈಕ್ಲೋಪೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಭಾರತದಲ್ಲೇ ಅತ್ಯಂತ ಆಳವಾದ ಗಣಿಯನ್ನು ಹೊಂದಿರುವಂತಹ ಕೋಲಾರ ಜಿಲ್ಲೆಯ KGFನ ಬಗ್ಗೆ ಹೇಳ್ತಿದ್ದೀನಿ. ನೀವೆಲ್ಲ KGF ಮೂವಿನಲ್ಲಿ ಈ ಗಣಿಗಳನ್ನ ನೋಡೇ ಇರ್ತೀರಾ. ವಾಸ್ತವವಾಗಿ ಈ ಪ್ರದೇಶದಲ್ಲಿ ಸುಮಾರು 2000 ವರ್ಷಗಳ ಹಿಂದಿನಿಂದಲೂ ಸಹ ಗಣಿಗಾರಿಕೆ ನಡೀತಿದೆ. ಚೋಳರು, ಹೊಯ್ಸಳರು, ಗಂಗರು ಮುಂತಾದ ರಾಜಮನೆತನಗಳು ಆಳದಂಥ ಪ್ರದೇಶ ಇದು. ಈ ಪ್ರದೇಶವು ಅನೇಕ ರಾಜಮನೆತನಗಳಿಗೆ ಚಿನ್ನದ ಮೂಲವಾಗಿರುತ್ತದೆ. ಇಲ್ಲಿ ಜಾನ್ ಟೇಲರ್ ಅಂಡ್ ಸನ್ಸ್ ಅನ್ನೋ ಒಂದು ಕಂಪನಿಯವರು 1885ರಲ್ಲಿ ಗಣಿಗಾರಿಕೆಯನ್ನು ಶುರು ಮಾಡ್ತಾರೆ. ಇದರಲ್ಲಿ 4 ಪ್ರಮುಖ ಗಣಿಗಳಿವೆ. ಅವುಗಳು ಯಾವುವು ಅಂದರೆ ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರೀಪ್ ಮತ್ತು ಮೈಸೂರು ಮೈನ್ಸ್ ಅಂತ. ಇವುಗಳಲ್ಲಿ ಅತ್ಯಂತ ಆಳವಾದಂತಹ ಗಣಿ ಯಾವುದು ಅಂದರೆ ಅದು ಚಾಂಪಿಯನ್ ರೀಪ್. ಇದು ಸುಮಾರು 3.217 ಕಿಲೋಮೀಟರ್ ಆಳ ಇದೆ. ಅಂದಹಾಗೆ ಪ್ರಪಂಚದಲ್ಲೇ ಅತ್ಯಂತ ಆಳವಾದಂತಹ ಗಣಿ ಯಾವುದು ಅಂದರೆ ಸೌತ್ ಆಫ್ರಿಕಾದಲ್ಲಿರುವಂತಹ ಎಂಪೊನೆಂಗ್ ಗೋಲ್ಡ್ ಮೈನ್ ಅಂತ. ಇದು ಸುಮಾರು 4 ಕಿಲೋಮೀಟರ್ ಆಳ ಇದೆ. ಪ್ರಪಂಚದ 6 ಆಳವಾದ ಗಣಿಗಳಲ್ಲಿ ಎಲ್ಲವೂ ಸಹ ಸೌತ್ ಆಫ್ರಿಕಾದಲ್ಲೇ ಇದು. ಇವೆಲ್ಲವೂ ಸಹ ಗೋಲ್ಡ್ ಮೈನ್ಸೇ ಆಗಿವೆ. 1902ರಲ್ಲಿ KGFಗೆ ಶಿವನಸಮುದ್ರ ಜಲವಿದ್ಯುತ್ ಯೋಜನೆಯಿಂದ ವಿದ್ಯುತ್ತನ್ನು ಸಹ ತರುತ್ತಾರೆ. ಇದು ಸುಮಾರು 140 ಕಿಲೋಮೀಟರ್ ದೂರದಿಂದ ವಿದ್ಯುತ್ತನ್ನು ತರುವಂತಹ ಒಂದು ಯೋಜನೆಯಾಗಿತ್ತು. ಒಂದು ಕಾಲದಲ್ಲಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಂಥ KGFನ ಗತವೈಭವ ಇಂದು ಇಲ್ಲವಾಗಿದೆ. ಚಿನ್ನ ಸಿಗುವ ಪ್ರಮಾಣ ಕಡಿಮೆ ಆಗಿರೋದೇ ಇದಕ್ಕೆಲ್ಲ ಕಾರಣ. ಈ ಕಾರಣದಿಂದಾಗಿ ಇಂದು ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಮುಚ್ಚಲಾಗಿದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.